ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇದು ಬಂದು ಸಿಂಪಲ್ ಡಿಸೈನು. ಪಿಂಕ್ ಮೇಲೆ ನೆವಿ ಬ್ಲೂ ಮತ್ತು ಸಿಲ್ವರು ಮತ್ತು ಗೋಲ್ಡ್ ಹಾಕಿದ್ದೀನಿ. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಇದು ಸ್ಯಾರಿ ಬಂದು ಬ್ಲೂ ಕಲರ್ ಇದೆ. ಇದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ. ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬ್ಯಾಕ್ ಪಾರ್ಟಿಗೆ ಬರುತ್ತೆ, ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಹ್ಯಾಂಡ್ಗೆ ಈ ಥರ ಅದರದ್ದೇ ಬುಟ್ಟಾಸ್ ಹಾಕಿದ್ದೀನಿ. ಹಾಗೆ ಇದು ಬಂದು ಇನ್ನೊಂದು ಡಿಸೈನು. ಸ್ಯಾರಿ ಬಂದು ಈ ಆರೆಂಜ್ ಕಲರ್ ಒಂದೇ ಇತ್ತು, ಅದಕ್ಕೆ ನಾನು ನೆವಿ ಬ್ಲೂ ಮತ್ತು ಪರ್ಪಲ್ ಗೋಲ್ಡ್ ಎಲ್ಲ ಹಾಕಿ ಈ ಥರ ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಹ್ಯಾಂಡ್ಗೂ ಅಷ್ಟೇ ಈ ಥರ ಒಂದು ಬುಟ್ಟ ಹಾಕಿದ್ದೀನಿ. ಹಾಗೆ ಇನ್ನೂ ಒಂದು ಡಿಸೈನು. ಇದು ಬಂದು ಈ ಥರ ಬರುತ್ತೆ, ಲೋಟಸ್ ಡಿಸೈನ್. ಇದು ಸ್ಯಾರಿಯಲ್ಲೂ ಲೋಟಸ್ ಇದೆ. ಹಾಗೆ ಸ್ಯಾರಿ ಕಲರು ಸಿಲ್ವರು ಮತ್ತು ಗ್ರೀನು ಮತ್ತು ಪಿಂಕು ಗೋಲ್ಡ್ ಶೇಡ್ ಇದೆ. ಅದಕ್ಕೋಸ್ಕರ ನಾನು ಸಿಲ್ವರು ಮತ್ತು ಗ್ರೀನು ಕಾಪರು ಪಿಂಕ್ನ ಯೂಸ್ ಮಾಡಿದ್ದೀನಿ. ಸೂಪರಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಂತೂ. ಹಾಗೆ ಅದು ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ. ಹ್ಯಾಂಡ್ಗೆ ಈ ಥರ ಬರುತ್ತೆ. ಇದರದ್ದು ಸ್ಯಾರಿ ಕೂಡ ತೋರಿಸ್ತೀನಿ. ಅದರದ್ದು ಸ್ಯಾರಿ ಬಂದು ಈ ಥರ ಬರುತ್ತೆ. ಇದರಲ್ಲಿ ಕೂಡ ಲೋಟಸ್ ಇದೆಯಲ್ಲ, ಅದಕ್ಕೆ ಲೋಟಸ್ ಡಿಸೈನ್ನ ಹಾಕಿದ್ದೀನಿ ನಾನು. ಹಾಗೆ ಸ್ಯಾರಿ ಸಿಲ್ವರ್ ಮತ್ತು ಗೋಲ್ಡ್ ಶೇಡ್ ಇದೆ. ಈ ಸ್ಯಾರಿಗೆ ಬಂದು ಈ ಥರ ಕುಚ್ಚು ಹಾಕ್ಸಿದ್ದೀನಿ ಕ್ರೋಶನಲ್ಲಿ. ಸ್ಯಾರಿ ಬಂದು ಗ್ರೀನ್ ಇದೆಯಲ್ಲ, ಗ್ರೀನು ಮತ್ತು ಪಿಂಕ್ ಹಾಕಿ ಈ ಥರ ಮಾಡಿದರೆ ತುಂಬ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗೆ ಇನ್ನೂ ಒಂದು ಡಿಸೈನು. ಇದು ಬಂದು ವೆಡ್ಡಿಂಗ್ದು. ಇದು ಧಾರೆ ಮುಹೂರ್ತಕ್ಕೆ ಲಾಸ್ಟ್ ಟೈಮು ಈ ಥರ ಡಿಸೈನ್ ಒಂದು ಹಾಕಿದ್ದೆ ಅಲ್ವಾ, ಸೇಮ್ ಅದೇ ಥರನೇ ಇನ್ನೊಂದು ಹಾಕಿದ್ದೀನಿ. ಆದರೆ ಹ್ಯಾಂಡಿಗೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ. ನೋಡಿ ಈ ಥರ ಬರುತ್ತೆ. ಸ್ಯಾರಿ ಬಂದು ಕ್ರೀಮ್ ಕಲರು, ಅದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆ ಹ್ಯಾಂಡ್ಗೆ ಈ ಥರ ಬರುತ್ತೆ. ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತೈತೆ ಹ್ಯಾಂಡ್ಗೆ, ತುಂಬ ಸೂಪರಾಗಿದೆ. ಇದು ಪಲ್ಲಕ್ಕಿಯಲ್ಲಿ ಹುಡುಗಿನ ಕೂರಿಸ್ಕೊಂಡು ಹೋಗ್ತಾ ಇರೋದು. ಈ ಡಿಸೈನು ಮದುವೆ ಹುಡುಗಿಗೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಹಾಕಿದ್ದೀನಿ. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಇದು. ಹಾಗೆ ಇನ್ನೂ ಒಂದು ಡಿಸೈನು. ಇದು ಅಷ್ಟೇ ತುಂಬ ಸಿಂಪಲ್ ಡಿಸೈನು, ಆದರೆ ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಬಂದು ನೋಡಿ ಈ ಥರ ಬರುತ್ತೆ. ಸ್ಯಾರಿ ಬಂದು ಗೋಲ್ಡು ಮತ್ತು ಸಿಲ್ವರ್ ಬರೀ ಎರಡೇ ಕಲರೇ ಇರೋದು, ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆ ಇದು ಫ್ರಂಟ್ ಪಾರ್ಟು. ಹ್ಯಾಂಡ್ಗೆ ಈ ಥರ ಗ್ರ್ಯಾಂಡಾಗಿ ಬರುತ್ತೆ. ಹಾಗೆ ಇನ್ನೂ ಒಂದು ಡಿಸೈನು. ಇದಂತೂ ತುಂಬ ಸೂಪರಾಗಿದೆ ಡಿಸೈನು, ತುಂಬಾ ಇಷ್ಟ ಆಯಿತು. ನೋಡಿ ಬ್ಯಾಕ್ ಪಾರ್ಟ್ಗೆ ಈ ಥರ ಬರುತ್ತೆ. ಇದು ಬಂದು ಈ ಮಧ್ಯದಲ್ಲಿ ಇದೆಯಲ್ಲ, ಈ ಫ್ಲವರ್ ಒಳಗಡೆ ಇದು ಡಾಟ್ ಡಾಟ್ ಥರ ಇದೆಯಲ್ಲ, ಇದು ಬಂದು ಹ್ಯಾಂಡ್ ವರ್ಕಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಹ್ಯಾಂಡ್ ವರ್ಕಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಏನಂತಾರೆ ಅಂದರೆ ಮುಡಿಕುಟ್ಟು ಅಂತ ಹೇಳ್ತಾರಲ್ಲ, ಆ ಥರ ಡಿಸೈನ್. ಇದು ತುಂಬಾ ಚೆನ್ನಾಗಿದೆ ನೋಡಿ. ಫ್ರಂಟ್ ಪಾರ್ಟ್ಗೆ ಈ ಥರ ಬರುತ್ತೆ. ಹಾಗೆ ಹ್ಯಾಂಡ್ ಬಂದು ಈ ಥರ ಬರುತ್ತೆ. ಹ್ಯಾಂಡ್ ಡಿಸೈನ್ ಮಾತ್ರ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇದೆಯಲ್ಲ, ಇಲ್ಲಿ ಓಪನ್ ಮಾಡಿಬಿಟ್ಟು ನೆಟ್ಟೆಡ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಸ್ಯಾರಿ ಕಲರ್ ಹಾಕ್ಬೋದು, ಇಲ್ಲ ಬಾರ್ಡ್ರ್ ಹಾಕ್ಬೋದು. ನಾನು ಇನ್ನೂ ಏನು ಹಾಕಬೇಕು ಅಂತ ಐಡಿಯಾ ಇಲ್ಲ. ಡಿಸೈನ್ ಮಾತ್ರ ಹಾಕಿದ್ದೀನಿ. ನೆಟ್ಟೆಡ್ ಸಿಕ್ಕಿದ್ರೆ ನೆಟ್ಟೆಡ್ ಹಾಕ್ತೀನಿ, ಇಲ್ಲ ಅಂದರೆ ಬಾರ್ಡ್ರೇ ಹಾಕ್ತೀನಿ. ಇದನ್ನು ಸ್ಟಿಚ್ ಮಾಡಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.
ಫ್ರೆಂಡ್ಸ್ ಹಾಗೆ ಇದು ಆಗಲೇ ತೋರಿಸಿದ್ನಲ್ಲ ಈ ಸ್ಯಾರಿಗೆ ಬ್ಲೌಸ್ ಬಂದು ಈ ಥರ ಬಂದಿದೆ. ಬ್ರಾಕೆಟ್ ಬ್ಲೌಸು ನೋಡಿ ಈ ಥರ ಬಂದಿದೆ. ಅದಕ್ಕೆ ನಾನು ಪ್ಲೈನ್ ಬ್ಲೌಸ್ ಪೀಸ್ ಇಸ್ಕೊಂಡು ಪ್ಲೈನಲ್ಲಿ ಹಾಕಿದ್ದೀನಿ. ಅದರಲ್ಲಿ ಶೈನಿಂಗ್ ಎಲ್ಲ ಇದೆಯಲ್ಲ ಅಷ್ಟೊಂದು ಎತ್ತಿ ಕಾಣಿಸಲ್ಲ, ಅದಕ್ಕೋಸ್ಕರ ನಾನು ಈ ಥರ ಪ್ಲೈನ್ ಬ್ಲೌಸ್ ಇಸ್ಕೊಂಡು ಈ ಥರ ಎಂಬ್ರಾಯ್ಡರಿ ಮಾಡಿದ್ದೀನಿ. ಈ ಥರ ಬ್ರಾಕೆಟ್ ಬ್ಲೌಸ್ಗೆಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಅದ್ರ ಮೇಲೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಅದರಲ್ಲಿ ಹಾಕಿದಾಗ ಒಂಥರ ಹೇಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಪ್ಲೈನ್ ಬ್ಲೌಸ್ ಇಸ್ಕೊಂಡು ಈ ಥರ ಬ್ಲೌಸ್ ಮೇಲೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹಾಗೆ ಇನ್ನೂ ಒಂದು ಬ್ಲೌಸು, ಇದು ಬಂದು ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ಒಂದು ಬ್ಲೌಸ್ ಪೀಸ್ ಮೇಲೆ ಟ್ರಯಲ್ಗೆ ಅಂತ ಹಾಕಿದ್ನಲ್ಲ, ಅದನ್ನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದ್ದೆ. ಈಗ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ, ಈ ಥರ ಬಂದಿದೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಏನಾದರೂ ಬಂದರೆ ನಾವೇ ಸ್ಟಿಚಿಂಗ್ ಮಾಡೋಂಗಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಬೇರೆಯವ್ರಿಗೆ ಸ್ಟಿಚಿಂಗ್ ಮಾಡೋದು ಕೊಟ್ಟರೆ ಅವರು ಸ್ಟಿಚ್ ಮಾಡಲ್ಲ. ಅದಕ್ಕೆ ನಾವೇ ಸ್ಟಿಚ್ ಮಾಡೋಂಗಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಆ ಥರ ಹಾಕಿರೋದಕ್ಕೆ ಬ್ಯಾಕ್ ಪಾರ್ಟಿಗೆ ಮಾತ್ರನೇ ಇದು ಟೆಸಲ್ಸ್ ಹಾಕ್ತಾ ಇದ್ವಲ್ಲ ಅದನ್ನು ಹಾಕೋಕ್ಕಾಗಲ್ಲ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಆಗೋಲ್ಲ. ಬ್ಲೌಸ್ನ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.